ಸೂರ್ಯನ ಸುತ್ತುತ್ತಾ ಇರೋ ನಮ್ಮ ಭೂಮಿ ಆಲ್ ಆಫ್ ದಿ ಸಡನ್ ನಿಂತೋಗ್ಬಿಟ್ರೆ ಏನಾಗ್ಬೋದು ಗೊತ್ತಾ? ಆ ಸೆಕೆಂಡ್ನಲ್ಲಿ ನಮ್ಮೆಲ್ಲರಿಗೂ ಯಾವ ರೀತಿ ಅನುಭವ ಆಗುತ್ತೆ? ಅಕಸ್ಮಾತ್ ಹಾಗೇನಾದ್ರೂ ಆದ್ರೆ ನಾವ್ ಯಾರು ಬದುಕುಳಿಯಲ್ವಾ? ಆ ಪರಿಸ್ಥಿತಿಯಲ್ಲಿ ನಾವೆಲ್ಲ ಎಷ್ಟು ದಿವಸ ಬದುಕ್ಬೋದು? ಆ ಮೊದಲನ ಸೆಕೆಂಡ್ನಲ್ಲಿ ಆಗೋ ಅನುಭವ ಆದ್ರೂ ಏನು? ನಂತರ ಗಂಟೆಗಳು, ವಾರಗಳು, ತಿಂಗಳುಗಳಲ್ಲಿ ನಡೆಯೋದಾದ್ರೂ ಏನು? ಇದು ಇವತ್ತಿನ ವಿಶೇಷ. ಹಿಂಗಾದ್ರೆ ಹೆಂಗೆ? ವೀಕ್ಷಕರೇ, ನಮ್ಮ ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇರುತ್ತೆ. ಯಾವತ್ತಾದರೂ ಒಂದು ಸಾರಿ ಸಡನ್ನಾಗಿ ನಿಂತೋಗ್ಬಿಟ್ರೆ ಏನಾಗುತ್ತೆ ಅಂತ ಯೋಚಿಸಿದ್ದೀರಾ? ನಮ್ಮ ಭೂಮಿ ಜೊತೆಗೆ ಗ್ರಹಗಳು, ನಕ್ಷತ್ರಗಳು, ಸೂರ್ಯ, ಚಂದ್ರ ಎಲ್ಲವೂ ಚಲಿಸ್ತಾ ಇರುತ್ತೆ. ನಮ್ಮ ಪೂರ್ತಿ ಗ್ಯಾಲಕ್ಸಿ ಕೂಡ ಚಲಿಸ್ತಾ ಇರುತ್ತೆ. ಈಗ ಸಡನ್ನಾಗಿ ಪೂರ್ತಿ ಗ್ಯಾಲಕ್ಸಿ ಅಟ್ ಎ ಟೈಮ್ ನಿಂತೋಗ್ಬಿಟ್ರೆ ಏನಾಗ್ಬೋದು? ನಮ್ಮ ಪೂರ್ತಿ ಗ್ಯಾಲಕ್ಸಿ ಒಂದೇ ಸಮಯದಲ್ಲಿ ಫ್ರೀಸ್ ಆಗಿಬಿಟ್ರೆ ಏನಾಗ್ಬೋದು? ಈ ಭೂಮಿಯಲ್ಲಿ ಬದುಕ್ತಿರೋ ನಮಗೆ ಮುಂದಿನ ಕ್ಷಣ ಏನಾಗ್ಬೋದು? ಮುಂದಿನ ಗಂಟೆ ಏನಾಗ್ಬೋದು? ಮುಂದಿನ ದಿನ, ತಿಂಗಳು, ವರ್ಷಗಳಲ್ಲಿ ಏನೇನಾಗ್ಬೋದು? ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನೆಲ್ಲ ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಿರೋದು ನಮ್ಮ ಭೂಮಿ ಸೂರ್ಯನ ಸುತ್ತ ತಿರುಗೋದು ನಿಂತ್ರೆ ಅಂತ. ಆದರೆ ಭೂಮಿ ತನ್ನ ಸುತ್ತ ತಾನು ತಿರುಗೋದಕ್ಕೆ ಒಂದು ದಿನ ಬೇಕು. ಆದರೆ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಭೂಮಿ ಸೂರ್ಯನನ್ನ ಪೂರ್ತಿಯಾಗಿ ಒಂದು ಬಾರಿ ಸುತ್ತೋದಕ್ಕೆ 1 ವರ್ಷಗಳು ಬೇಕು. ನಾವು ಮಾತಾಡ್ತಾ ಇರೋದು ಅದ್ರ ಬಗ್ಗೆ. ನಮ್ಮ ಭೂಮಿ ಸೂರ್ಯನನ್ನ ಸುತ್ತೋದು ಹಾಗೂ ಇತರ ಗ್ರಹಗಳು ಸೂರ್ಯನನ್ನ ಸುತ್ತೋದು ಹಾಗೂ ನಮ್ಮ ಗ್ಯಾಲಕ್ಸಿಯಲ್ಲಿರುವ ಎಲ್ಲ ಗ್ರಹಗಳು, ಎಲ್ಲ ಸ್ಟಾರ್ ಸಿಸ್ಟಮ್ಗಳು ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿರುವ ಬ್ಲ್ಯಾಕ್ ಹೋಲನ್ನು ಸುತ್ತುತ್ತಾ ಇರುತ್ತವೆ. ಹೀಗಿರುವಾಗ ಅಕಸ್ಮಾತ್ ಆಗಿ ನಮ್ಮ ಪೂರ್ತಿ ಗ್ಯಾಲಕ್ಸಿಯ ಮೂಮೆಂಟ್ ಫ್ರೀಸ್ ಆಗಿಬಿಟ್ರೆ ಏನಾಗ್ಬೋದು? ಬನ್ನಿ ನೋಡೋಣ. ಫ್ರೀಸ್ ಆದ ಮೊದಲ ಸೆಕೆಂಡ್ನಲ್ಲಿ ನಮಗೂ ಭೂಮಿಗೂ ಯಾವುದೇ ಬದಲಾವಣೆಗಳು ಕಾಣಿಸೋದಿಲ್ಲ. ಸೂರ್ಯ ಎಂದಿನಂತೆ ಬೆಳಗ್ತಿರ್ತಾನೆ. ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುತ್ತಲೇ ಇರುತ್ತೆ. ಅಂದ್ರೆ ತನ್ನ ಸುತ್ತ ತಾನು ತಿರುಗಿಕೊಳ್ಳುತ್ತೆ, ಸೂರ್ಯನ ಸುತ್ತ ಅಲ್ಲ. ಇದರಿಂದ ಹಗಲು ಮತ್ತೆ ರಾತ್ರಿ ಸಾಮಾನ್ಯವಾಗಿ ನಡೆಯುತ್ತೆ. ಇನ್ನು ಟೆಕ್ನಾಲಜಿಲಿ ಯಾವ್ಯಾವ ಬದಲಾವಣೆ ಆಗುತ್ತೆ ಅಂದ್ರೆ, ನಮ್ಮ ಸ್ಯಾಟಲೈಟ್ಗಳೆಲ್ಲ ಅವುಗಳ ಆರ್ಬಿಟ್ ಅಲ್ಲಿ ಅವುಗಳು ಸ್ಟಕ್ ಆಗ್ತವೆ. ಆದ್ರೆ ತಕ್ಷಣಕ್ಕೆ ಯಾವುದೇ ಸಂಪರ್ಕ ಕಡಿತ ಆಗೋದಿಲ್ಲ. ಇಂಟರ್ನೆಟ್, ಸ್ಯಾಟಲೈಟ್ ಟಿವಿ, GPS, ಮೊಬೈಲ್ ನೆಟ್ವರ್ಕ್ ಎಲ್ಲವೂ ಸರಾಗವಾಗಿ ನಡೆಯುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಇನ್ನೂ ಗೊತ್ತಾಗಿರೋದಿಲ್ಲ. ಇನ್ನು ಆರೋಗ್ಯದಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಇನ್ನು ಮೊದಲನೇ ಸೆಕೆಂಡ್ನಲ್ಲಿ ನಮ್ಮ ಭಾರತದಲ್ಲಿ ಯಾವುದೇ ವಿಷಯ ತಿಳಿದಿರೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಇನ್ನು ಘಟನೆ ನಡೆದು 1 ಗಂಟೆಯ ನಂತರ ಭೂಮಿ ಸೂರ್ಯನನ್ನ ಸುತ್ತೋದನ್ನ ನಿಲ್ಲಿಸಿ ನೇರವಾಗಿ ಸೂರ್ಯನತ್ತ ಬೀಳೋದಕ್ಕೆ ಶುರುವಾಗಿರುತ್ತೆ. ಮೊದಲ ನಿಮಿಷಗಳಲ್ಲಿ ಅದು ನಮಗೆ ಅರ್ಥ ಆಗಿರೋದಿಲ್ಲ. ಜೊತೆಗೆ ಚಂದ್ರನ ಚಲನೆ ಕೂಡ ನಿಂತೋಗಿರೋದ್ರಿಂದ ಆ ಚಂದ್ರ ಡೈರೆಕ್ಟ್ ಆಗಿ ಭೂಮಿ ಕಡೆ ಬೀಳೋದಕ್ಕೆ ಶುರು ಮಾಡಿರ್ತಾನೆ. ಗಂಟೆಗಳ ನಂತರ ಟೆಕ್ನಾಲಜಿಯ ಬದಲಾವಣೆಗಳು ನೋಡೋದಾದ್ರೆ, ಇಸ್ರೋ, ನಾಸಾ, ESA ಇವೆಲ್ಲ ನಡೀತಾ ಇರುವಂತಹ ಬದಲಾವಣೆಗಳನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತವೆ. ಇನ್ನು ಸ್ಯಾಟಲೈಟ್ ಕನೆಕ್ಷನ್ಗಳಲ್ಲಿ ಸಣ್ಣದಾದ ಗೊಂದಲಗಳು ಏರ್ಪಟ್ಟಿರ್ತವೆ. ಒಂದಷ್ಟು ಕರೆಕ್ಷನ್ ಮೂಲಕ ಸರಿ ಮಾಡಲಾಗುತ್ತೆ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಆಶ್ ಗ್ಯಾಲಕ್ಸಿ ಫ್ರೀಸ್, ಆಶ್ ಅರ್ತ್ ಸ್ಟಾಪ್ಡ್ ಮೂವ್ಮೆಂಟ್, ಆಶ್ ಅರ್ತ್ ಫ್ರೀಸ್ ಈ ರೀತಿಯ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗೋದಕ್ಕೆ ಶುರು ಆಗಿರ್ತವೆ. ಟಿವಿ ಚಾನೆಲ್ಗಳು ಬ್ರೇಕಿಂಗ್ ನ್ಯೂಸ್ ಪ್ರಸಾರ ಮಾಡ್ತಿರ್ತವೆ. ಇನ್ನು ಆರೋಗ್ಯದಲ್ಲಿ ನೇರ ಪರಿಣಾಮಗಳು ಏನೂ ಆಗಿರೋದಿಲ್ಲ. ಆದರೆ ಜನರಲ್ಲಿ BP ರೈಸ್ ಆಗಿರುತ್ತೆ. ಒಂದಿಷ್ಟು ಆಂಗ್ಸೈಟಿ ಜಾಸ್ತಿ ಆಗಿರುತ್ತೆ. ಜೊತೆಗೆ ಕೆಲವು ನ್ಯೂಸ್ ಚಾನೆಲ್ಗಳಿಂದ ನಿದ್ರಾ ಸಮಸ್ಯೆಗಳು ಶುರು ಆಗಿರುತ್ತೆ. ಘಟನೆ ನಡೆದು 1 ವಾರದ ನಂತರ ನಮ್ಮ ಸುತ್ತ ಇರೋವಂಥ ಅಟ್ಮಾಸ್ಫಿಯರ್ ಚೇಂಜ್ ಆಗೋದಕ್ಕೆ ಶುರು ಆಗಿರುತ್ತೆ. ನಮ್ಮೆಲ್ರಿಗೂ ಗಮನಕ್ಕೆ ಬರದೇ ಇರೋ ಥರ ಹೀಟ್ ಜಾಸ್ತಿ ಆಗೋಕ್ಕೆ ಶುರು ಆಗಿರುತ್ತೆ. ಹಿಮಗಳೆಲ್ಲ ಕರಗೋದಕ್ಕೆ ಶುರು ಆಗಿರುತ್ತೆ. ಈ ಹವಾಮಾನ ಬದಲಾವಣೆಯನ್ನು ಗುರುತಿಸೋ ಅಷ್ಟರಲ್ಲಿ ಇನ್ನೊಂದು ದುರ್ಘಟನೆ ನಡೆದುಬಿಡುತ್ತೆ. ಅದೇನಂದರೆ ಚಂದ್ರ ಭೂಮಿಗೆ ಅಪ್ಪಳಿಸ್ತಾನೆ. ಭೀಕರವಾದ ಅಪಘಾತ ಉಂಟಾಗುತ್ತೆ. ಸುನಾಮಿಗಳು, ಭೂಕಂಪಗಳು, ಜ್ವಾಲಾಮುಖಿಗಳು, ಸ್ಫೋಟಗಳು ಇವುಗಳೆಲ್ಲ ಆಗಿರುತ್ತವೆ. ಅದೇ ಸಮಯಕ್ಕೆ ಎಲ್ಲ ಸ್ಯಾಟಲೈಟ್ಗಳು ತಮ್ಮ ಕಕ್ಷೆ ಕಳೆದುಕೊಂಡು ಭೂಮಿಯತ್ತ ಬಿದ್ದು ಸುಟ್ಟು ಹೋಗ್ತವೆ. ಅಳಿದು ಉಳಿದ ಅಂತಹ ಅವಶೇಷಗಳು ಅಟ್ಮಾಸ್ಫಿಯರಿಂದ ಕೆಳಗಡೆ ಬೀಳ್ತವೆ. ಸಾಕಷ್ಟು ಪ್ರಾಣಹಾನಿಯಾಗುತ್ತೆ. ಇನ್ನು ಟೆಕ್ನಾಲಜಿ ಬದಲಾವಣೆಗಳನ್ನು ನೋಡೋದಾದರೆ, ಸ್ಯಾಟಲೈಟ್ ಪತನದಿಂದ GPS, ಇಂಟರ್ನೆಟ್, ಹವಾಮಾನ ಮಾಹಿತಿ, ಸ್ಯಾಟಲೈಟ್ ಟಿವಿ ಬಹುತೇಕ ಮುಗ್ದಿರುತ್ತೆ. ಅಳಿದು ಉಳಿದಿರುವಂಥ ಒಂದಷ್ಟು ಸ್ಯಾಟಲೈಟ್ಗಳು ಕೆಲಸ ಮಾಡ್ತಿರುತ್ತವೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಭಯ, ನಕಲಿ ಸುದ್ದಿ, ಪ್ಯಾನಿಕ್ ಹರಡಿರುತ್ತೆ. ಇನ್ನು ಮೀಡಿಯಾಗಳು ಚಂದ್ರನ ಪತನ, ಉಪಗ್ರಹ ಮಳೆ, ಮುಗಿದ ಅಧ್ಯಾಯ ಈ ರೀತಿಯ ಹೊಸ ಹೆಸರಿನ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡತೊಡಗಿರ್ತವೆ. ಇನ್ನು ಆರೋಗ್ಯದಲ್ಲಿ ನೋಡೋದಾದರೆ
ಲಕ್ಷಾಂತರ ಜನ ಆಲ್ರೆಡಿ ಭೂಕಂಪ, ಸುನಾಮಿ, ಅಗ್ನಿಪರ್ವತದಲ್ಲಿ ಸಾವಿಗೀಡಾಗಿರ್ತಾರೆ. ಅತಿಯಾದ ಹೀಟ್ನಿಂದ ಹೀಟ್ ಸ್ಟ್ರೋಕ್, ಡಿಹೈಡ್ರೇಷನ್, ಚರ್ಮದ ಸಮಸ್ಯೆಗಳು, ಮಾನಸಿಕ ಆರೋಗ್ಯ ಸಮಸ್ಯೆಗಳು ಇವೆಲ್ಲವೂ ಜಾಸ್ತಿ ಆಗಿರ್ತವೆ. ಇನ್ನು ನಮ್ಮ ಇಂಡಿಯಾದಲ್ಲಿ ನ್ಯೂಸ್ ಚಾನಲ್ನ ವಿವಿಧ ಕಾರ್ಯಕ್ರಮಗಳಿಂದ ಭಯಭೀತರಾಗಿರ್ತಾರೆ. ಇದರಿಂದ ಟೈಮು, ಶಾಸ್ತ್ರ ಇವ್ಯಾವುದನ್ನು ನೋಡದೆ ಒಂದಷ್ಟು ಮದುವೆಗಳಾಗೋಗ್ತವೆ. ಇನ್ನು ಕೆಲವರು ಮದುವೆಗಿದ್ವೆ ಯೋಚನೆ ಮಾಡದೆ ಮುಂದಿನ ಪ್ರೋಸೆಸ್ನಲ್ಲಿ ಬ್ಯುಸಿಯಾಗಿಬಿಡ್ತಾರೆ. ಇನ್ನು ತಿಂಗಳುಗಳ ನಂತರ ನೋಡೋದಾದರೆ ಸೂರ್ಯನ ಇನ್ನಷ್ಟು ಹತ್ತಿರಕ್ಕೆ ಭೂಮಿ ಚಲಿಸಿರುತ್ತೆ. ಟೆಂಪರೇಚರ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಭೂಮಿ ಮೇಲಿನ ಕೃಷಿ, ವಾತಾವರಣ, ಪ್ರಕೃತಿ ಎಲ್ಲವೂ ಹಾಳಾಗಿರುತ್ತೆ. ಆಹಾರ, ನೀರಿನ ಕೊರತೆ ಶುರುವಾಗಿರುತ್ತೆ. ಚಂದ್ರನ ಪತನದಿಂದ ಭೂಗೋಳದ ಶಾಸ್ತ್ರವೇ ಬದಲಾಗಿರುತ್ತೆ. ಇನ್ನು ಟೆಕ್ನಾಲಜಿ ಬದಲಾವಣೆಗಳನ್ನು ನೋಡೋದಾದರೆ ಅಳಿದು ಉಳಿದ ಉಪಗ್ರಹಗಳು ಕೂಡ ಸುಟ್ಟು ಬೂದಿಯಾಗಿರ್ತವೆ. ಸ್ಯಾಟಲೈಟ್, ಟಿವಿ ಎಲ್ಲವೂ ನಿಂತೋಗಿರ್ತವೆ. ಇನ್ನು ಇಂಟರ್ನೆಟ್ ಕೇವಲ ಒಂದಷ್ಟು ನಗರಗಳಲ್ಲಿ ಮಾತ್ರ ಇರುತ್ತೆ. ಜನರು ಬದುಕು ಉಳಿಸಿಕೊಳ್ಳಲು ಡಾರ್ಕ್ ವೆಬ್ ಮಾದರಿಯ ನೆಟ್ವರ್ಕ್ಗಳನ್ನು ಬಳಸ್ತಾರೆ. ಆ ಡಾರ್ಕ್ ವೆಬ್ಗಳ ಸಹಾಯದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೈವಲ್ ಕಮ್ಯುನಿಟೀಸ್ಗಳು ಹುಟ್ಟುತ್ತವೆ. AI ತಂತ್ರಜ್ಞಾನದ ಸಹಾಯದಿಂದ ಭೂಮಿಯ ಅಡಿಯಲ್ಲಿ ಬಂಕರ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಹೈಟೆಕ್ ಫಾರ್ಮಿಂಗ್ ಅನ್ನು ಮಾಡ್ತಾರೆ. ಒಂದಷ್ಟು ಹೊಸ ಪ್ರಯೋಗಗಳು ಶುರುವಾಗ್ತವೆ. ಇನ್ನು ಆರೋಗ್ಯ ಬದಲಾವಣೆಗಳನ್ನು ನೋಡೋದಾದರೆ ತೀವ್ರವಾಗಿ ಬೇಸಿಗೆಯಂಥ ಕಾಲ ನಿರ್ಮಾಣವಾಗುತ್ತೆ. ಹೃದಯಾಘಾತ, ಉಸಿರಾಟ ತೊಂದರೆಗಳು ಕಾಮನ್ ಆಗುತ್ತೆ. ಅಪಾರವಾದ ನೀರಿನ ಕೊರತೆಯಿಂದ ಡಿಹೈಡ್ರೇಷನ್, ಚರ್ಮದ ತೊಂದರೆಗಳು ವಿಪರೀತವಾಗ್ತವೆ. ಹಾಗೂ ಆಹಾರದ ಕೊರತೆಯಿಂದ ಹಸಿವು, ಪೌಷ್ಟಿಕಾಂಶ ಕೊರತೆ, ವೀಕ್ನೆಸ್ಗಳು ಹೆವಿ ಆಗ್ತವೆ. ಇನ್ನು ಸಾಮಾನ್ಯ ಜನರು ಹಾಗೂ ಸ್ಲಮ್ಗಳಲ್ಲಿ ವಾಸಿಸುವಂತಹ ತೀರಾ ಬಡ ಜನರು ಹತ್ತಿರದ ಸ್ಟಾರ್ ಹೋಟೆಲ್ಗಳನ್ನು ಕಬ್ಜಾ ಮಾಡ್ತಾರೆ. ಉಳಿದಿರೋ ದಿನಾನ ಅಲ್ಲಿ ಕಾಲ ಕಳೀತಾರೆ. ಇನ್ನೊಂದಷ್ಟು ಜನ ಹೋಮ, ಹವನ ಹಾಗೂ ದೇವರ ಪ್ರಾರ್ಥನೆಯಲ್ಲಿ ಮುಳುಗಿರ್ತಾರೆ. ಇನ್ನು ರಾಜಾದಿರಾಜರು, ಮಂತ್ರಿವರ್ಯರು ಎಲ್ಲರೂ ತಮ್ಮ ಆಸ್ಥಾನಕ್ಕೆ ಬರೋದನ್ನೇ ನಿಲ್ಲಿಸಿರ್ತಾರೆ. 5 ರಿಂದ 6 ತಿಂಗಳುಗಳ ನಂತರ ನಮ್ಮ ಭೂಮಿಯ ಒಂದು ಭಾಗ ಸದಾ ಸೂರ್ಯನತ್ತ ತಿಳ್ಕೊಂಡಿರುತ್ತೆ. ಕಂಟಿನ್ಯೂಸ್ ಆಗಿ ಬೆಳಕೆ ಇರುತ್ತೆ. ಟೋಟಲಿ ಹೈಯರ್ ಟೆಂಪರೇಚರ್ ನರಕವನ್ನು ಅನುಭವಿಸ್ತಿರ್ತಾರೆ. ಇನ್ನೊಂದು ಭಾಗ ಸದಾ ಕತ್ತಲೆಯಾಗಿರುತ್ತೆ. ಈ ಸಮಯದಲ್ಲಿ ಟೆಕ್ನಾಲಜಿ ಬದಲಾವಣೆಗಳನ್ನು ನೋಡೋದಾದರೆ ಟೋಟಲ್ ಜಗತ್ತಿನಲ್ಲೇ ಇಂಟರ್ನೆಟ್ ಸಂಪೂರ್ಣ ಕುಸಿತವನ್ನು ಕಂಡಿರುತ್ತೆ. ಕೆಲ ಸರ್ಕಾರಗಳು ಭೂಮಿಯಡಿ ಕೇಬಲ್ ನೆಟ್ವರ್ಕ್ ಮೂಲಕ ಸಂಪರ್ಕ ಕಾಯ್ದುಕೊಳ್ಳುತ್ತವೆ. ಸೋಷಿಯಲ್ ಮೀಡಿಯಾ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತೆ. ಸ್ಥಳೀಯ ಜನರುಗಳು ಮೆಶ್ ನೆಟ್ವರ್ಕ್ಸನ್ನು ಉಪಯೋಗಿಸ್ತಾರೆ. ಟಿವಿ ಚಾನೆಲ್ಗಳೆಲ್ಲ ಬಂದಾಗಿರುತ್ತವೆ. ಎಲ್ಲಿ ನೋಡಿದ್ರು ಎಮರ್ಜೆನ್ಸಿ ಸಿಗ್ನಲ್ಗಳು ಮಾತ್ರ ಕೇಳಿಸ್ತಾ ಇರುತ್ತವೆ. ಇನ್ನು ಸಂಪೂರ್ಣವಾಗಿ ಆಗಲೇ ಇರುವಂಥ ಜಾಗದಲ್ಲಿ ಶೀಲ್ಡೆಡ್ ಸಿಟೀಸನ್ನು ನಿರ್ಮಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಕೇವಲ ರಾತ್ರಿಗಳು ಮಾತ್ರವೇ ಇರ್ತವೆ. ಆ ಭಾಗದಲ್ಲಿ ಟೆಂಪರೇಚರ್ ಕಂಟ್ರೋಲ್ ಟೆಕ್ನಾಲಜಿಯನ್ನು ಬಳಸೋದಕ್ಕೆ ಟ್ರೈ ಮಾಡ್ತಾರೆ. ಆರ್ಬಿಟಲ್ ಕಾಲೋನೀಸನ್ನು ನಿರ್ಮಿಸಲು ಪ್ರಯತ್ನ ಪಡ್ತಾರೆ. ಇನ್ನು 5-6 ತಿಂಗಳುಗಳ ನಂತರ ಮನುಷ್ಯನ ಆರೋಗ್ಯ ಬದಲಾವಣೆಗಳನ್ನು ನೋಡೋದಾದರೆ ಬರೀ ಹಗಲು ಭಾಗದಲ್ಲಿ ಬದುಕಿರುವಂಥ ಮನುಷ್ಯರಿಗೆ ಸುಟ್ಟ ಗಾಯಗಳು, ಅಂಗಾಂಗ ವೈಫಲ್ಯ, ಹೀಟ್ ಡೆತ್, ನೀರು ಮತ್ತು ಆಹಾರದ ಅಭಾವದಿಂದ ಕಂಪ್ಲೀಟ್ ವೀಕ್ನೆಸ್ ಇಂದ ಸಾವುಗಳ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಇನ್ನು ಕೇವಲ ರಾತ್ರಿ ಭಾಗದಲ್ಲಿ ಸಿಕ್ಕಾಕೊಂಡಿರೋರಿಗೆ ಫ್ರೋಸ್ಟ್ ಬೈಟ್, ಹೈಪೋಥರ್ಮಿಯಾದಂತಹ ಕಾಯಿಲೆಗಳು ಶುರು ಆಗ್ತವೆ. ರೋಗ ನಿರೋಧಕ ಶಕ್ತಿಯಲ್ಲಿ ಕುಸಿತವಾಗುತ್ತೆ. ಮಾನಸಿಕ ಕಾಯಿಲೆಗಳು ಅತಿಯಾಗುತ್ತವೆ. ಆತ್ಮಹತ್ಯೆಯಿಂದ ಸಾವುಗಳು ಜಾಸ್ತಿ ಆಗುತ್ತವೆ. ಇನ್ನು ಘಟನೆಯಾದಂತಹ 7 ರಿಂದ 8ನೇ ತಿಂಗಳ ನಂತರ ಭೂಮಿ ಆಲ್ಮೋಸ್ಟ್ ನಾಶದ ಪರಿಸ್ಥಿತಿಗೆ ತಲುಪಿರುತ್ತೆ. ಇನ್ನು ಶಾಸ್ತ್ರಜ್ಞರು ಉಳಿದಿರುವ ಕೆಲವು ಡಿಜಿಟಲ್ ಡೇಟಾವನ್ನು ಸ್ಪೇಸ್ ವಾಲ್ಟ್ಸ್ ಆಗಿ ಬಾಹ್ಯಾಕಾಶಕ್ಕೆ ಕಳಿಸಲಾಗುತ್ತೆ. ಕೆಲವರು ಸ್ಪೇಸ್ ಆರ್ಕ್ನಲ್ಲಿ ಬದುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಮನುಕುಲ ಸಂಪೂರ್ಣವಾಗಿ ನಾಶವಾಗುತ್ತೆ. ಅಷ್ಟರಲ್ಲಿ ಭೂಮಿಯ ಜೀವ ಸಂಕುಲವೇ ನಾಶವಾಗಿರುತ್ತೆ. ಇವೆಲ್ಲವೂ ಆದ ನಂತರ ಘಟನೆ ನಡೆದು 1 ವರ್ಷದೊಳಗಡೆನೆ ನಮ್ಮ ಭೂಮಿ ಸಂಪೂರ್ಣವಾಗಿ ಸೂರ್ಯನೊಳಗೆ ಬಿದ್ದು ನಾಶವಾಗುತ್ತೆ. ಮತ್ತು ಸೂರ್ಯ ಹಾಗೂ ಇನ್ನಿತರೆ ಸೂರ್ಯನಂತಹ ನಕ್ಷತ್ರಗಳು ಗ್ಯಾಲಕ್ಸಿಯ ಬ್ಲ್ಯಾಕ್ ಹೋಲ್ ಕಡೆಗೆ ಮುಖ ಮಾಡಿರ್ತವೆ. ವೀಕ್ಷಕರೇ, ಈ ಪೂರ್ತಿ ಕತೆ ಕಾಲ್ಪನಿಕ ಹಾಗೂ ಕಾಸ್ಮಿಕ್ ಚಲನಗಳ ಆಧಾರದ ಮೇಲೆ ಮಾಡಲಾಗಿದೆ. ಭವಿಷ್ಯದಲ್ಲಿ ಇದ್ಯಾವುದೂ ನಡೆಯುವ ಸೂಚನೆಗಳಿಲ್ಲ. ಆದ್ದರಿಂದ ಯಾರು ಹೆದರುವ ಅಗತ್ಯವಿಲ್ಲ.
ವೀಕ್ಷಕರೇ, ನಿಮ್ಮ ತಲೆಯಲ್ಲಿ ಇದೇ ರೀತಿಯ ಯಾವುದಾದ್ರೂ ಹಿಂಗಾದ್ರೆ ಹೆಂಗೆ ಎನ್ನುವಂತಹ ಟಾಪಿಕ್ಗಳು ನಿಮ್ಮ ತಲೆಯಲ್ಲಿ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಲು ಪ್ರಯತ್ನಿಸ್ತೇವೆ. ಇದೇ ರೀತಿಯ ಹಿಂಗಾದ್ರೆ ಹೆಂಗೆ ಸೀರೀಸ್ ಮುಂದುವರಿಯುತ್ತದೆ. ವೀಕ್ಷಕರೇ, ನೋಡಿದ್ವಲ್ಲ, ನಮ್ಮ ಸೃಷ್ಟಿ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ಅದರಲ್ಲಿ ಒಂದಿಷ್ಟು ಬದಲಾವಣೆ ಆದರೂ ನಮ್ಮೆಲ್ಲರ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳಾಗ್ತವೆ. ವೀಕ್ಷಕರೇ, ಈ ರೀತಿಯ ಇನ್ನಷ್ಟು ವಿಶೇಷ ವಿಡಿಯೋಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿಯ ಯಾವುದಾದ್ರೂ ಒಂದು ಘಟನೆ ಆದರೆ ನಾವೆಲ್ಲರೂ ಸೈಲೆಂಟಾಗಿ ಹೋಗ್ಬೇಕಾಗುತ್ತೆ. ಅದಕ್ಕೆ ನಾನು ಕೇಳ್ತಿರೋದು ಏನು ನಿಮ್ಮ ಹತ್ರ, ಒಂದೇ ಒಂದು ಸಬ್ಸ್ಕ್ರೈಬ್ ಅಷ್ಟೇ. ನನಗೂ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.